ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು 2ರಿಂದ 3 ತಿಂಗಳು ಕೆಡದೆ ಇಟ್ಕೊಂಡಿರುವಂಥ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ದೋಸೆ, ಚಪಾತಿ, ಅನ್ನ ಎಲ್ಲದರ ಜೊತೆ ಹೊಂದ್ಕೊಳ್ಳುತ್ತೆ. ಯಾವಾಗಾರು ಅರ್ಜೆಂಟಾಗಿ ಮನೇಲಿ ಏನೂ ಇಲ್ಲ, ಅಡುಗೆ ಮಾಡೋದು ಬೇಜಾರಾಗ್ತಿದೆ ಅಂದಾಗ ನೋಡಿ, ಈ ರೀತಿ ಟೊಮೊಟೊ ಚಟ್ನಿ ಇದ್ದರೆ ಯೂಸ್ಫುಲ್ ಆಗುತ್ತೆ. ಈಗ ಮೊದಲಿಗೆ ಅರ್ಧ kg ಅಷ್ಟು ಚೆನ್ನಾಗಿ ಕೆಂಪು ಆಗಿರುವಂಥ ಟೊಮೊಟೊನ ತೊಳೆದು ಒರೆಸಿ ಕಟ್ ಮಾಡಿಟ್ಕೊಳ್ಳಿ. ನೀರೆಲ್ಲ ಡ್ರೈ ಆಗಿರಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ, ಒಂದು ಇಡೀ ಉಪ್ಪು ಇಟ್ಕೊಳ್ಳಿ. ಈಗ ಒಂದು ಬಾಣಲಿಯಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿರುವಂಥ ಟೊಮೊಟೊ, ಬೆಳ್ಳುಳ್ಳಿ, ಉಪ್ಪನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಇದರಲ್ಲಿರುವಂಥ ನೀರೆಲ್ಲ ಬಿಟ್ಕೊತಾ ಇರುತ್ತೆ. ನೋಡಿ, ಈ ರೀತಿ ಬೇಯಕ್ಕಿಟ್ಮೇಲೆ ನೋಡ್ಬೋದು ನೀರೆಲ್ಲ ಹೇಗೆ ಬಿಟ್ಕೊತಿದೆ ಅಂತ. ಬಟ್ ಇವಾಗ ಇನ್ನೊಂದ್ಸಲಿ ಕೈ ಆಡಿಸ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಬೇಕು. ಇದೆಲ್ಲ ನೀರು ಏನಿದೆಯಲ್ಲ ಅದೆಲ್ಲ ಫುಲ್ಲು ಡ್ರೈ ಆಗೋ ಥರ ಆಗುತ್ತೆ. ಈಗ ನೋಡಿ, ಈ ನೀರೆಲ್ಲ ಹೋಗೋವರೆಗೂ ಮತ್ತೆ ಬೇಯಿಸೋಣ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 10 ನಿಮಿಷ ಬೇಯಕ್ಕೆ ಕೈ ಬಿಡೋಣ. ಅದರಲ್ಲಿ ಮಧ್ಯದಲ್ಲಿ ಒಂದ್ಸಲಿ ಕೈ ಆಡಿಸ್ತಾನೆ ಇರಿ. ಇವಾಗ ಚೆನ್ನಾಗಿ ಬೇಯ್ತಿರ್ಬೇಕಾದ್ರೆ ಆ ನೀರೆಲ್ಲ ಡ್ರೈ ಆಗೋಗುತ್ತೆ. ನೋಡಿ, ನೀವು ನೋಡ್ಬೋದು ಆ ನೀರೆಲ್ಲ ಅರ್ಧದಷ್ಟು ಡ್ರೈ ಆಗಿ ಸ್ವಲ್ಪನೇ ಎಣ್ಣೆ ಕಾಣೋ ಥರ ಆಗ್ತಿದೆ. ಈಗ ಇನ್ನೂ ಚೆನ್ನಾಗಿ ಡ್ರೈ ಆಗಬೇಕು. ಅಷ್ಟೊತ್ತಿಗೆ ಇಲ್ಲೊಂದು ಸ್ವಲ್ಪ ಟೊಮೊಟೊನ ನಾವು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ದೊಡ್ಡದಾಗಿ ಏನಾದರೂ ಇದ್ದರೆ ಸ್ವಲ್ಪ ಚಟ್ನಿ ಥರ ಸ್ಮ್ಯಾಶ್ ಆಗುತ್ತೆ. ಬೇಕು ಅನ್ನೋರು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋಬೋದು, ಬಟ್ ಈ ಥರನೇ ಚೆನ್ನಾಗಿರುತ್ತೆ. ನೋಡಿ, ನೀರೆಲ್ಲ ಡ್ರೈ ಆಗೋಗಿ ನಿಮಗೆ ಸುತ್ತಲೂ ಎಣ್ಣೆ ಕಾಣೋದು ನೋಡ್ತಿರ್ಬೋದು. ಇವಾಗ ಇದಕ್ಕೆ ನಾವು ಸ್ವಲ್ಪ ಪೌಡರ್ಸ್ ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ 2ರಿಂದ 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಹುರಿದು ಪುಡಿ ಮಾಡಿರುವಂಥ ಸಾಸಿವೆ, 3/4 ಸ್ಪೂನಷ್ಟು ಹುರಿದು ಪುಡಿ ಮಾಡಿರುವಂಥ ಮೆಂತ್ಯ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ. ಇಲ್ಲಿ ನೀವು ಈ ಪೌಡರ್ಸ್ನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಖಾರ ಕಮ್ಮಿ ಬೇಕು ಅಂದರೆ ಖಾರ, ಇಲ್ಲ ಸಾಕು ಇನ್ನೂ ಸ್ವಲ್ಪ ಮೆಂತ್ಯ ಪುಡಿ, ಸಾಸಿವೆ ಬೇಕು ಅಂದರೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ. ಈಗ ನೋಡಿ, ಸುತ್ತಲೂ ಎಣ್ಣೆ ಹೆಂಗೆ ತೇಲ್ತಿದೆಯಲ್ಲ, ಇದು ಎಷ್ಟು ಚೆನ್ನಾಗಿ ಬೆಂದರೆ ಅಷ್ಟು ದಿವಸ ಸ್ಟೋರ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸ್ವಲ್ಪ 5 ನಿಮಿಷ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಬೇಯಿಸೋಣ. ನೋಡಿ, ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸಿ. ಪ್ಲೇಟ್ ಮುಚ್ಚಿ ಬೇಯಿಸಿದ ಮೇಲೆ ಪ್ಲೇಟ್ ತೆಗೆದು ಇನ್ನೊಂದು 5 ನಿಮಿಷ ಬೇಯಿಸಬೇಕು. ಅದರಲ್ಲಿ ಏನಾದರೂ ವಾಟರ್ ಕಂಟೆಂಟ್ ಇದ್ದರೆ ಅದೆಲ್ಲ ಡ್ರೈ ಆಗೋಗೋ ಥರ. ಇವಾಗ ನೋಡಿ, ಫುಲ್ಲು ಡ್ರೈ ಆಗಿ ಎಣ್ಣೆ ಕಾಣ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು ಚಿಕ್ಕ ಬಾಣಲಿ ತಗೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಎಣ್ಣೆ, ಸಾಸಿವೆ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು ಇವನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿ ನಾವು ಮಾಡಿಟ್ಟಿರುವಂಥ ಟೊಮೊಟೊ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಒಗ್ಗರಣೆ ಸ್ವಲ್ಪ ಕೆಂಪಗಾದ್ಮೇಲೆ ಟೊಮೊಟೊ ಚಟ್ನಿಗೆ ಹಾಕಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡಿ, ಈಗ ಟೊಮೊಟೊ ಚಟ್ನಿಗೆ ಹಾಕ್ತಿದ್ದೀನಿ. ಈಗ ಇನ್ನೊಂದು 2 ನಿಮಿಷ ಸ್ಟವ್ ಮೇಲೆ ಇಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡೋ ಥರ ಚೆನ್ನಾಗಿ ಕಲಸಿ, ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಇನ್ನೂ ಕುದಿಯೋಕ್ಕೆ ಬಿಡಿ. ಒಂದು 2 ನಿಮಿಷ ಸಾಕಾಗುತ್ತೆ. ಇವಾಗ ನೀವು ಇಲ್ಲೇನಾದರೂ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದೆ ಅಂತ ಒಂದ್ಸಲಿ ಟೇಸ್ಟ್ ಮಾಡಿ, ಬೇಕಾದರೆ ಆ್ಯಡ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಇದೆಲ್ಲ ಬೆಂದಾದಮೇಲೆ ತಣ್ಣಗಾಗೋಕ್ಕೆ ಬಿಟ್ಟು ಒಂದು ಬೌಲಲ್ಲಿ ಅಥವಾ ಪ್ಲೇಟಲ್ಲಿ ತಣ್ಣಗಾಗೋಕ್ಕೆ ಬಿಟ್ಮೇಲೆ ಒಂದು ಏರ್ಟೈಟ್ ಜಾರ್ಗೆ ಹಾಕಿ ಸ್ಟೋರ್ ಮಾಡಿ. 2-3 ತಿಂಗಳು ಕೆಡದಿರ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.